ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಬಿಸಿ ಬಿಸಿ ಕಾಫಿ ತಗೊಳ್ರಿ ಮೇಡಮ್ ಅವರ. ತಪ್ಪಿಸ್ಕೊಳಕ್ಕಾಗಲಿಲ್ಲ ಅಂತ ಬ್ಯಾಸ್ರನೇನ್ರಿ? ಏನು ಮಾಡೋಕ್ಕಾಗ್ತದ? ಒಂದು ಪ್ರಯತ್ನದಲ್ಲಿ ಸೋತ್ರ ಮತ್ತೊಂದು ಪ್ರಯತ್ನ ಮಾಡಿದ್ರಾಯ್ತು. ಇನ್ಯಾವುದಾದ್ರೂ ದಾರಿ ಹೊಳಿತದ ಬಿಡಿ. ಕಾಫಿ ಕುಡೀರಿ, ಫಟ್ ಅಂತ ಐಡಿಯಾ ಬರ್ತದ. ನನಗೆ ಬೇಡ ಬಿಡಿ, ನಾನೇ ಬಗಸ್ಕೊಡ್ತೀನಿ ನಿಮ್ಗೆ. ಛೇ, ನಾನೊಬ್ಳು 2 ಗ್ಲಾಸ್ ತಂದ್ಬಿಟ್ಟೆ. ಹೀಗಾದರೆ ಅವರಿಬ್ಬರು ಹೇಗೆ ಒಂದಾಗೋಕ್ಕೆ ಸಾಧ್ಯ? ಒಂದೇ ಗ್ಲಾಸ್ ಇದ್ದರೆ ಅದರಲ್ಲೇ ಇಬ್ಬರು ಪ್ರಯತ್ನ ಮಾಡಿಕೊಂಡು ಕುಡಿತಾರೆ. ಒಂದೇ ಲೋಟದಲ್ಲಿ ಕುಡಿದ್ರೆ ತಾನೇ ಮನಸ್ಸು ಒಂದಾಗೋದು. ಒಂದು ಕೆಲಸ ಮಾಡ್ತೀನಿ, ಈ ಕಪ್ಪನ್ನ ಬೀಳಿಸ್ಬಿಡ್ತೀನಿ. ಏನ್ ಕೆಲಸ ಮಾಡ್ತೀರಾ ನೀವು? ಮೈ ಮೇಲೆ ಪ್ರಜ್ಞೆ ಬೇಡ ನಿಮಗೆ? ತಪ್ಪಾಯ್ತು ಮೇಡಮ್ ಅವರ. 2 ಕಪ್ ಹಿಡ್ಕೊಳಕ್ ಆಗಲ್ಲ ಅಂದ್ರೆ ರೂಮ್ ಸರ್ವಿಸ್ ಕೆಲ್ಸಕ್ಕೆ ಯಾಕ್ರಿ ಬರ್ತೀರಾ? ತಪ್ಪಗ್ ಮನೇಲಿ ಬಿದ್ದಿರ್ಬೇಕು. ಆಚೆ ಹೋಗ್ರಿ, ನಿಮ್ ಮುಖ ತೋರಿಸ್ಬೇಡಿ ನನಗೆ. ಹೋಗ್ತೀರಾ ಕತ್ತೆ ಹಿಡ್ದು ಆಚೆ ರಬ್ಲ. ಮಾಮ್, ಮನುಷ್ಯತ್ವ ಇದೇನ್ರಿ ನಿಮ್ಗೆ? ಅವ್ರಿಗೆ ಹಾಗೆ ಬಾಯಿಗೆ ಬಂದಾಗ ಮೈದ್ರಲ್ಲ, ಅಷ್ಟು ಭಯ ಅಂತ ದೊಡ್ಡ ತಪ್ಪು ಅವ್ರೇನ್ರಿ ಮಾಡಿದ್ರು? ಆಫ್ಟರ್ ಒಂದು ಗ್ಲಾಸ್ ಹೊಡೆದು ಹಾಕಿದ್ರು, ಅಷ್ಟಕ್ಕೆ ಇಷ್ಟು ದೊಡ್ಡ ಇಶ್ಯೂ ಮಾಡೋ ಅಗತ್ಯ ಐತಾ? ಇದೇನಾ ನೀವು ಕಲ್ತಿರೋ ಸಂಸ್ಕಾರ? ಅವ್ರಿಗಂದ್ರೆ ನೀವ್ ಯಾಕೆ ಇಷ್ಟೊಂದು ಓವರ್ ಯಾಕೆ ಮಾಡ್ತಿದ್ದೀರಾ? ಅವ್ರು ನಿಮಗೆ ಏನಾಗ್ಬೇಕು? ಅವ್ರು ನಮ್ಮ ತಾಯಿ. ತಾಯಿನ ಅಂದ್ರೆ ಅವ್ರ ವಯಸ್ಸಲ್ಲಿರೋರೆಲ್ಲ ನನಗೆ ತಾಯಿ ಸಮಾನನೇ. ಆದ್ರೂ ನೀವು ಅವ್ರಿಗೆ ಆ ಥರ ಬೈದಿದ್ದು ತಪ್ಪು ರೀ. ಪಾಪ ಏನು ಕಷ್ಟ ಆಯ್ತಾ ಏನೋ ಅವ್ರಿಗೆ ಕೆಲ್ಸಕ್ಕೆ ಬಂದಿದ್ದಾರೆ. ನಿಮ್ಗೆ ಅವ್ರಿಗೆ ಬೈಯೋದಕ್ಕೆ ಯಾವ ಅಧಿಕಾರನೂ ಇಲ್ಲ. ಹೋಗ್ಲಿ ಬಿಡಿ ಕಲಾ ಅಕ್ಕ, ನೀವು ಅಳ್ಬೇಡಿ ಈಗ. ಎಷ್ಟು ಬೇಜಾರು ಮಾಡೋದು ಗೊತ್ತಾ ವಸು? ನೀನು ನನ್ನ ಜಾಗದಲ್ಲಿ ಇರಬೇಕಿತ್ತು. ಅವ್ರು ನಿಂಗೆ ಅರ್ಥ ಆಗಿರೋದು. ಹೇಗೆಲ್ಲ ಅಂದ್ಬಿಟ್ಲು, ನನ್ನ ಕಣ್ಮುಂದೆ ಇರಬೇಡಿ, ತೊಲಗಿ ಆಚೆ ಅಂತೆಲ್ಲ ಅಂದ್ಲು. ಅತ್ತೆ ಬಿಟ್ರೆ ನಂಗೆ ಯಾರು ಹೀಗೆಲ್ಲ ಬೈದಿರ್ಲಿಲ್ಲ. ಕಲಾ, ತಪ್ಪಿಸ್ಕೊಂಡು ಹೋಗಕ್ಕಾಗ್ಲಿಲ್ಲ ಅನ್ನೋ ಸಿಟ್ಟಲ್ಲಿ ಹಾಗೆಲ್ಲ ಅಂದಿರ್ತಾಳೆ ಕಣೆ. ಹೋಗ್ಲಿ ಬಿಡೆ. ಆದರೂ ಮಾಲ್ತಕ್ಕ, ನಾವಿಲ್ಲೇನು ಕಳ್ಳ ಪೊಲೀಸ್ ಆಟ ಆಡಕ್ಕೆ ಬಂದಿದ್ದೀವಿ. ನಮ್ಮ ಮಗನಿಗೆ ಸೊಸೆ ಸಿಗ್ಲಿ ಅಂತ ತಾನೇ ಹೀಗೆಲ್ಲ ಕಷ್ಟಪಡ್ತಿರೋದು. ನಾನೇನಾದ್ರೂ ತಪ್ಪು ಮಾಡಿದ್ನ ಶ್ರೀ? ಇಲ್ಲ ಮಾಮ್, ನೀವು ಸಮಾಧಾನ ಮಾಡ್ಕೊಳ್ಳಿ. ತಪ್ಪೆಲ್ಲ ಜಾನುದೆ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೀವು ಅಳ್ಬೇಡಿ ದಯವಿಟ್ಟು. ನೀನು ಯಾಕೋ ಕ್ಷಮೆ ಕೇಳ್ತೀಯ? ತಪ್ಪು ಮಾಡಿರೋದು ನಿನ್ನ ಹೆಂಡತಿ. ನನ್ನ ಹೆಂಡ್ತಿನ? ಹಾಗಾದ್ರೆ ಅವಳು ನಿಮ್ಗೇನು ಅಲ್ವಾ? ನಂಗೆ ತುಂಬ ನೋವು ಮಾಡಿದ್ದಾಳೆ. ಆದರೂ ಅವಳನ್ನ ಮಗಳ ಸ್ಥಾನದಿಂದ ಇಳಿಸೋಕ್ಕೆ ಮನಸ್ಸು ಬರ್ತಿಲ್ಲ. ಅಮ್ಮನ ಸ್ಥಾನದಲ್ಲಿರೋ ನನಗೆ ಹೀಗೆಲ್ಲ ಬೈದ್ಬಿಟ್ಲಲ್ಲ, ಅವಳಿಗೆ ಸ್ವಲ್ಪನೂ ಕನಿಕರ ಇಲ್ಲ ಶ್ರೀ. ಕಲಾ, ಅವಳಿಗೆ ಮರವಲ್ವೇನೆ? ನಿನಗೂ ಗೊತ್ತು ತಾನೇ. ನನಗೂ ಮರವಿದೆ ಮಾಲ್ತಕ್ಕ. ಆದರೆ ಸಂಬಂಧಗಳನ್ನ ಮರೆತು ನಾನು ಯಾವತ್ತಾದರೂ ಮಾತಾಡಿದ್ದೀನ? ಗುರ್ತು ಪರಿಚಯ ಇಲ್ದವ್ರನ್ನ ಹೇಗೆ ಮನುಷ್ಯತ್ವ ಇಲ್ದೇ ಬೈದ್ಬಿಟ್ಲು ಅವಳು. ಜಾನ್ವಿ ಹೀಗೆ ರೇಗ್ತಾಳೆ ಅಂದರೆ ಇನ್ಯಾವತ್ತೂ ನಾನು ಅವಳ ಕಣ್ಮುಂದೆ ಹೋಗಲ್ಲ. ಜಾನ್ವಿಯಿಂದ ನಿಮಗೆಲ್ಲ ಇಷ್ಟೊಂದು ಹರ್ಟ್ ಆಗಿದೆ ಅಂದರೆ ಇನ್ನು ಮುಂದುವರೆದಲ್ಲಿ ಅರ್ಥ ಇಲ್ಲ. ನಾನು ತಕ್ಷಣ ಅವಳು ಕರ್ಕೊಂಡು ಊರಿಗೆ ಹೋಗ್ತೀನಿ. ಅದೇನಾಗುತ್ತೋ ಆಗಲಿ. ಕಲಾ, ಒಂದು ನಿಮಿಷ ಶ್ರೀ. ನಾವು ಬರಿಗೈಯಲ್ಲಿ ಹೋಗೋದು ಬೇಡ. ಜಾನ್ವಿನ ನಾನು ಕ್ಷಮಿಸಿದ್ದೀನಿ. ಮತ್ತು ಈಗ ತಾನೇ ಅವಳು ಮುಂದೆ ಹೋಗೋದು ಕಷ್ಟ ಅಂದ್ರಲ್ಲಮ್ಮ. ಸಂತೋಷಕ್ಕೋಸ್ಕರ ಶ್ರೀ ಎಂಥ ನೋವು ಬೇಕಾದ್ರೂ ನಾವು ಮರಿತೀನಿ ಕಣೋ. ಥ್ಯಾಂಕ್ ಯು ಮಾಮ್, ನಿಮ್ದೆಲ್ಲ ದೊಡ್ಡ ಗುಣ. ನಾನು ಆಗಲೇ ಜಾನ್ವಿಗೆ ಈ ವಿಷಯವಾಗಿ ಬೈದಿದ್ದೀನಿ. ಯಾಕೋ? ಅವಳಿಗೆ ಯಾಕೆ ಬೈದೆ ನೀನು? ಇವಾಗ ಅವಳು ಅಳ್ತಾ ಕೂತಿರ್ತಾಳೆ. ಮೊದಲು ಹೋಗೋ ಅವಳು ಸಮಾಧಾನ ಮಾಡಿ.
ಹೋಗು ಹೋಗೋ ಹೋಗು ನಾವೆಲ್ಲ ಕಲ್ಲನ್ ಜೊತೆ ಇದ್ದೀವಿ, ನೀನು ಹೋಗು. ಥ್ಯಾಂಕ್ ಯು. ರವಿ ಫೋನ್ ಮಾಡಿದ್ದಾನೆ. ಹಲೋ ರವಿ, ನಾನ್ ಕಣೋ ಜಾನ್ವಿ. ನೀನ್ ಬಹಳ ಹೆಮ್ಮೆಯಿಂದ ಭಾವ ಅಂತ ನಂಬರ್ ಸೇವ್ ಮಾಡ್ಕೊಂಡಿದ್ಯಲ್ಲ, ಅವರೇ ನನ್ನನ್ನು ಕಿಡ್ನಾಪ್ ಮಾಡಿರೋದು. ಮೈಸೂರಲ್ಲಿ ಯಂಗ್ ಐಲ್ಯಾಂಡ್ ರೆಸಾರ್ಟ್ ಅಲ್ಲಿ ರೂಮ್ ನಂಬರ್ 106 ಅಲ್ಲಿ ನನ್ನನ್ನು ನೆಟ್ಟಿದ್ದಾರೆ. ನೀನೇನಕ್ಕೆ ಅವ್ರಿಗೆ ಫೋನ್ ಮಾಡಿದ್ಯಾ? ನನ್ನನ್ನು ಹುಡ್ಕಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳಕ್ಕ? ನಂಬೇಡ ರವಿ ಆ ನೀಚನ್ನ. ಪ್ಲೀಸ್ ರವಿ, ಬೇಗ ಇಲ್ಲಿಂದ ಕರ್ಕೊಂಡು ಹೋಗೋ. ಆ ಮನುಷ್ಯನ ಜೊತೆ ಒಂದೇ ರೂಮಲ್ಲಿ ಇರಕ್ಕೆ ನನಗೆ ಹಿಂಸೆ ಆಗ್ತಿದೆ. ಹಲೋ ಹಲೋ ರವಿ, ರವಿ, ಹಲೋ ಹಲೋ ರವಿ, ಮಾತಾಡೋ ಪ್ಲೀಸ್ ಕಣೋ ರವಿ. ಹಲೋ ಸಾರಿ ಕಣೆ ಅಕ್ಕ, ನಾನೀಗ ಸುಮ್ಮನಿರೋದೆ ನಿನಗೆ ಮಾಡ್ತಾ ಇರೋ ದೊಡ್ಡ ಹೆಲ್ಪು. ನೀನು ಯಾವುದು ಕಷ್ಟ ಅಂದ್ಕೊಳ್ತಾ ಇದೆಯೋ ಅದೇ ಕಣೆ ನೀನಿರ್ಬೇಕಾದ ಜಾಗ. ಆದಷ್ಟು ಬೇಗ ನಿನಗೆ ಹಳೆ ನೆನಪು ಬಂದು ಯಾವ್ದು ನಿಜ ಅಂತ ನೋಡೋ ಹಾಗಾಗಿ. ಸಾರಿ ಕಣೆ ಅಕ್ಕ. ಶ್ರೀ, ನೀನೀಗ ಜಾನ್ವಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ಅಂದ್ಕೊಂಡಿದೀಯಾ? ಹೇಗೆ ಅಂದರೆ ಮಾತಲ್ಲಿ. ಏ ದಡ್ಡ, ಮಾತಿನಲ್ಲಿ ಸಮಾಧಾನ ಮಾಡಿದರೆ ಹೇಗೆ ಪ್ರಯೋಜನ? ಮತ್ತೆ ಇನ್ನು ಹೇಗೆ ಅಜ್ಜಿ ಸಮಾಧಾನ ಮಾಡಲಿ? ನೀನು ಅವಳಿಗೆ ಸಮಾಧಾನ ಮಾಡೋ ರೀತಿ ಹೇಗಿರಬೇಕು ಅಂದರೆ, ಜಾನ್ವಿಗೆ ಹಳೆ ನೆನಪು ಬರೋ ಥರ ಇರಬೇಕು. ಕಲಾ ನನಗೆ ಒಂದ್ಸಲ ಏನೋ ಅಂದ್ಲು ಅಂತ ನಾನು ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೊರಟಾಗ ನೀವೆಲ್ಲ ನನಗೆ ಹೇಗೆ ತಡೆದ್ರಿ? ಅದನ್ನ ನೆನಪು ಮಾಡ್ಕೊ. ಜಾನ್ವಿ ಇದನ್ನೆಲ್ಲ ಹೀಗೆ ಹಿಡ್ಕೊಂಡು ನಿಂತ್ಕೊಳ್ಳೋಕೆ ಹೇಳಿದ್ಲು, ಅದಕ್ಕೆ ನಿಂತ್ಕೊಂಡಿದ್ದೀನಿ. ಅವಳೇ ನನಗೆ ತಂದ್ಕೊಟ್ಬಿಟ್ಟು ಒಂದೊಂದ್ರ ಮೇಲೂ ಸಾರಿ ಅಂತ ಬರೆಯಕ್ಕೆ ಹೇಳಿದ್ರು. ಯಾಕೆ ನನ್ನ ಜೀವನದಲ್ಲಿ ಈ ಥರ ತಿರುವುಗಳನ್ನು ಕೊಡ್ತಿದ್ಯಾ? ಹುಟ್ಟಿದ ತಕ್ಷಣ ಅಮ್ಮನ ಕಿತ್ಕೊಂಡೆ. ನನ್ನ ಜೀವನಕ್ಕೆ ಆಸರೆ ಆಗಬೇಕಾಗಿದ್ದ ಅಪ್ಪನ ಕಾಲು ಕಿತ್ಕೊಂಡೆ. ಮದನ್ ಅವ್ರನ್ನ ಮದುವೆ ಆಗಿ ಹೇಗೋ ಬದುಕಿದ್ರಾಯ್ತು ಅಂದ್ಕೊಂಡ್ರೆ ಈ ಮನುಷ್ಯನ ನನ್ನ ಜೀವನದಲ್ಲಿ ತಂದೆ. ಹೊಸ ಆಸೆ, ಹೊಸ ಕನಸುಗಳನ್ನು ಹುಟ್ಟು ಹಾಕ್ತೆ. ಇಷ್ಟು ಒಳ್ಳೆಯವ್ರನ್ನ ನನ್ನ ಭಾಳ ಸಂಗಾತಿಯಾಗಿ ಪಡೆಯೋ ಯೋಗ ನನಗಿಲ್ಲದೆ ಹೋಯ್ತಲ್ಲ ಅಂತ ವ್ಯಥೆ ಪಡೋ ಹಾಗೆ ಮಾಡಿದೆ. ಆದರೆ ಇವತ್ತು ಯಾರು ನನ್ನ ಭಾಳ ಸಂಗಾತಿ ಆಗಬೇಕು ಅಂತ ಕನಸು ಕಾಣ್ತಿದ್ನೋ ಅವನೇ ನನ್ನನ್ನು ಪ್ರಾಣಿ ಥರ ಇಲ್ಲಿ ಒಂದು ರೂಮಲ್ಲಿ ಕೂಡ ಹಾಕಿದ್ದಾನೆ. ತಪ್ಪಿಸ್ಕೊಂಡು ಹೋಗೋಣ ಅಂದರೆ ಅದು ಸಾಧ್ಯ ಆಗ್ತಿಲ್ಲ. ನಿನ್ನ ಮುಖ ನೋಡಿ ಸುಪ್ರಭಾತ ಹಾಡಿ ಮುಂಜಾನೆಯನ್ನು ಸ್ವಾಗತಿಸುವ ಆಸೆ. ನಿನ್ನ ಜೊತೆ ಕೂಡಿ ಕಡಲ ದಡದಿಯಾಡಿ ಮುಸ್ಸಂಜೆಯನ್ನು ಬೀಳ್ಕೊಡುವ ಆಸೆ. ಯಾಕ್ರಿ, ಏನಾಯ್ತು? ಏನಿಲ್ಲ. ಏನಿದೆಲ್ಲ? ಕಲ್ಯಾಣಿ ಅವ್ರಿಗೆ ನೀವು ಅವಮಾನ ಮಾಡಿದ್ರಲ್ಲ, ಅದಕ್ಕೆ ನಾನು ನಿಮಗೆ ಬೈದ್ಬಿಟ್ಟೆ. ಸೊ ಕ್ಷಮೆ ಕೇಳ್ತಿದ್ದೀನಿ. ನನ್ನ ಅಪಾಲಜಿನ ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಕ್ಷಮಿಸ್ತೀರಾ ಪ್ಲೀಸ್? ಇವ್ರ ಹತ್ರ ನಾನು ಒಳ್ಳೆಯವ್ರ ಥರ ಇರಬೇಕು. ಆಗ ನಾನು ಮತ್ತೊಂದು ಸಲ ತಪ್ಪಿಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ಬೋದು.
ಆಯಿತು, ಕ್ಷಮಿಸಿದ್ದೀನಿ. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಹೌದು, ಈ ಬಲೂನ್ ಐಡಿಯಾ ಕೊಟ್ಟಿದ್ಯಾರು? ಯಾಕೆ ಕೇಳ್ತಿದ್ದೀರಾ? ನಾನು ಇದೇ ಥರ ನನ್ನ ಫ್ಯಾಮಿಲೀಲಿ ಯಾರೋ ಮನೆ ಬಿಟ್ಟು ಹೋಗುವಾಗ ಅವ್ರನ್ನ ತಡಿಯೋಕೆ ಇದೇ ಥರ ಮಾಡಿದ ನೆನಪು. ಹೌದಾ? ಯಾರು ಹೋದಾಗ ಹೀಗೆ ಮಾಡಿದ್ರಿ? ಹೋಗ್ಲಿ ಬಿಟ್ಬಿಡಿ. ನನಗೆ ಯಾಕೋ ಒಂಥರ ಆಗ್ತಿದೆ. ಇಲ್ಲೇ ಹೊರಗೆ ವಾಕ್ ಮಾಡ್ಬೋದಾ? ನಾನೇನು ತಪ್ಪಿಸ್ಕೊಂಡು ಹೋಗಲ್ಲ, ಅದು ಸಾಧ್ಯ ಇಲ್ಲ ಅಂತ ಅರ್ಥ ಆಗಿದೆ. ಪ್ಲೀಸ್ ಪ್ಲೀಸ್. ಆಯಿತು. ಥ್ಯಾಂಕ್ಸ್. ಹಾಂ, ಹ್ಞೂ ರವಿ. ಪಾಪ ಜಾಹ್ನವಿ ಶ್ರೀನ ಅಪರಿಚಿತ ಅಂದ್ಕೊಂಡಿರೋದ್ರಿಂದ ಆತಂಕ ಆಗ್ತಿದೆ. ಬಟ್ ನೀನೇನು ವರಿ ಮಾಡ್ಕೋಬೇಡ, ಇನ್ನು ಸ್ವಲ್ಪ ದಿನ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಯ್ಯೋ, ನನ್ನ ಕತೆ ಯಾಕೆ ಕೇಳ್ತೀಯ? ಬೆಳಗ್ಗೆಯಿಂದ ನಿಮ್ಮ ಅಕ್ಕನ ಕಣ್ಣಿಗೆ ಬೀಳಬಾರ್ದು ಅಂತ ರೂಮಲ್ಲೇ ಕೂತಿದ್ದೆ. ಈಗ ಅವಳು ಮತ್ತು ಶ್ರೀ ಇಬ್ಬರು ರೂಮ್ಗೆ ಹೋದರು. ಅದಕ್ಕೆ ಧೈರ್ಯವಾಗಿ ಒಂದು ವಾಕ್ ಹೋಗೋಣ ಅಂತ ಬಂದೆ. ನನಗೂ ರೂಮಲ್ಲಿ ಕೂತು ಕೂತು ಸಾಕಾಗ್ಬಿಟ್ಟಿತ್ತು. ವಸು ಅಲ್ವಾ? ಹೌದಾ? ವಸು ವಸು ಬಸ್ಸು 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 ಬಸ್ಸು. ಅಯ್ಯೋ ಶ್ರೀ, ವಾಟ್? ಬಸ್ಸು 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 ಬಸ್ಸು. ಅಯ್ಯೋ ಬಸ್ಸು 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 ಬಸ್ಸು. ಬಸ್ಸು ಬಸ್ಸು ಹಾಯ್ ಜಾಹ್ನವಿ, ಹೇಗಿದ್ಯಾ? ನೀನ್ ಯಾಕೆ ನನ್ನ ನೋಡಿ ಓಡೋಗ್ತಿದ್ದೆ? ನಾನು ನಿನ್ನ ನೋಡಿ ಓಡ್ತಿದ್ನಾ? ಇಲ್ವಲ್ಲ. ಮತ್ತೆ ಯಾಕೆ ಓಡ್ತಿದ್ದೆ? ಅದು ನಾನು ಜಾಗಿಂಗ್ ಮಾಡ್ತಿದ್ದೆ ಜಾಹ್ನವಿ, ಫಿಟ್ ಆಗಿರ್ಬೇಕಲ್ಲ ಅದಕ್ಕೆ. ಸುಳ್ಳು ಹೇಳ್ಬೇಡ, ನನಗೆ ಗೊತ್ತು ನೀನ್ ನನ್ನನ್ನು ನೋಡೇ ಓಡೋಗ್ತಿದ್ದೆ ಅಂತ. ಇಲ್ಲ ಜಾಹ್ನವಿ, ನಾನು ಸುಳ್ಳು ಹೇಳ್ತಿಲ್ಲ. ನಕ್ಕಿದ್ ಸಾಕು. ನೀನೇನಿಲ್ಲಿ?
ಅದು ನಾನೇನೋ ಒಂದು ಸಿಂಪಲ್ ಕ್ವೆಶ್ಚನ್ ಕೇಳಿದೆ, ಅದನ್ನ ಆನ್ಸರ್ ಮಾಡಕ್ಕೆ ಇಷ್ಟೊಂದು ಯಾಕೆ ಗಾಬರಿ ಆಗ್ತಿದ್ಯಾ? ಯಾಕೆ ಬಸ್ಸು ಇಷ್ಟೊಂದು ಬೆರ್ತಿದ್ಯಾ? ಏನೋ ತಪ್ಪು ಮಾಡಿರೋ ಹಾಗೆ? ಜಾನ್ವಿ ಅವರೇ, ಇವಳು ನನ್ನನ್ನು ನೋಡಕ್ ಬಂದಿರೋದು. ಅಕ್ಕ, ಅದನ್ನ ಹೇಳಕ್ ಯಾಕೆ ಇಷ್ಟು ಗಾಬರಿ ಪಡ್ತಿದ್ಯಾ? ಗಾಬರಿ ಏನಿಲ್ಲ ಅಕ್ಕ, ಅದು ನಾನು ಜಾಗಿಂಗ್ ಮಾಡ್ಕೊಂಡು ಬಂದಲ್ಲ, ಉಸಿರು ತಗೋತಾ ಇದ್ದೆ. ಅಷ್ಟಲ್ಲಿ ಜಾನ್ವಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬಿಟ್ಲು. ಪಾಪ ನಿಮ್ಮ ಅಕ್ಕ ಹೌಸ್ ಕೀಪಿಂಗು, ಅಡುಗೆ ಕೆಲಸ ಅಂತ ಎಷ್ಟೊಂದು ಮಾಡ್ತಾರೆ. ನೀನು ಸ್ವಲ್ಪ ಫೈನಾನ್ಷಿಯಲಿ ಹೆಲ್ಪ್ ಮಾಡೋದಲ್ವಾ? ಜಾನ್ವಿ ಅವರೇ, ಆ ವಿಷಯ ಎಲ್ಲ ಈಗ ಯಾಕೆ? ಪಾಪ ಈಗಷ್ಟೇ ಬಂದಿದ್ದಾಳೆ. ಹೌದು, ನಾನಿಲ್ಲಿ ಯಾಕೆ ಬಂದಿದ್ದೀನಿ ಅಂತ ಕೇಳಲೇ ಇಲ್ಲ. ಅಯ್ಯೋ ಹೌದಲ್ವಾ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಜಾನ್ವಿ? ನಮ್ಮ ರೂಮ್ ಹತ್ರ ಹೋಗಿ ಮಾತಾಡೋಣ ಬಾ. ಅಕ್ಕ, ಆಮೇಲೆ ಸಿಗ್ತೀನಿ. ಹೌದಾ ಜಾನ್ವಿ, ನಿನ್ನ ಎಂಗೇಜ್ಮೆಂಟ್ ದಿವಸ ಇಷ್ಟೆಲ್ಲ ನಡೀತಾ? ಆ ಶ್ರೀನಿಧಿ ಅಷ್ಟು ಕೆಟ್ಟವನ, ನೋಡೋಕ್ಕೆ ಡೀಸೆಂಟಾಗಿ ಕಾಣಿಸ್ತಾನೆ. ನಾನು ಹಾಗೆ ಅಂದ್ಕೊಂಡಿದ್ದೆ, ಅವ್ರನ್ನ ಮದುವೆ ಆಗಬೇಕು ಅಂತ ಕನ್ಸ್ಬೇರೆ ಕಂಡಿದ್ದೆ. ಈಗ ನೋಡು, ಇಲ್ಲಿ ಹೋಟೆಲ್ನವ್ರು ಯಾರಿಗಾರು ಹೇಳಬೇಕಿತ್ತು, ಯಾರು ನಿಂಗೆ ಹೆಲ್ಪ್ ಮಾಡಿರೋರು. ಅದೆಲ್ಲ ಟ್ರೈ ಮಾಡಿದೆ, ಏನೂ ಪ್ರಯೋಜನ ಆಗಲಿಲ್ಲ. ನಿನ್ನ ಮನೆಯವ್ರಿಗೆ ಫೋನ್ ಮಾಡಬೇಕಿತ್ತು. ಅವ್ರು ನನ್ನ ಫೋನನ್ನು ಬಿಸಾಕ್ಬಿಟ್ಟಿದ್ದಾರೆ. ಬಸ್ಸು, ನಿನ್ನ ಫೋನ್ ಕೊಡು, ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡ್ತೀನಿ. ಪೊಲೀಸ್ ಸ್ಟೇಷನ್ಗ? ಅದಕ್ಕೇನಂತೆ, ಇರು ನಾನೇ ಡಯಲ್ ಮಾಡ್ಕೊಡ್ತೀನಿ. ಆ ಶ್ರೀನಿಧಿನ ಸುಮ್ಮನೆ ಬಿಡಬೇಡ ನೀನು. ಹೇಳಿ ಬಸ್ಸು ಮಾಮ್. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡು, ಸರಿಯಾಗಿ ಬೆಂಡೆಸ್ತಾರೆ. ಹಲೋ ಸರ್, ಒಂದು ನಿಮಿಷ ತಗೋ ಮಾತಾಡಿ. ಹಲೋ ಹಲೋ, ಹಾಂ, ಗೋಪಾಲ್ಪುರ ಪೊಲೀಸ್ ಸ್ಟೇಷನಿಂದ ಹೇಳಿ. ಹಲೋ ಸರ್, ನಾನು ಜಾನ್ವಿ ಅಂತ, ಬೆಂಗಳೂರವನು. ನನಗೊಬ್ರು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ. ಪ್ಲೀಸ್ ನನಗೆ ಸೇವ್ ಮಾಡಿ ಸರ್. ಓ, ಕಿಡ್ನಾಪ್ ಕೇಸಾ? ಯಾರು ಕಿಡ್ನಾಪ್ ಮಾಡಿರೋದು? ಎಲ್ಲಿಂದ ಮಾತಾಡ್ತಿರೋದು? ಶ್ರೀನಿಧಿ ಅಂತ, ಮೈಸೂರಲ್ಲಿ ಯಂಗ್ ಐಲ್ಯಾಂಡ್ ರೆಸಾರ್ಟಲ್ಲಿ ಕರ್ಕೊಂಡು ಬಂದು ಕೂಡ ಹಾಕಿದ್ದಾರೆ. ನಾವಲ್ಲಿಗೆಲ್ಲ ಬರೋಕ್ಕಾಗಲ್ಲ ರೀ. ನೀವಿಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟರೆ ಆಕ್ಷನ್ ತಗೋಬಹುದು. ಏನು? ನಾನು ಹೇಗೆ ಬರೋಕ್ಕಾಗುತ್ತೆ? ನನಗಿಲ್ಲಿ ಕೂಡ ಹಾಕಿದ್ದಾರೆ. ಪ್ರೊಸೀಜರ್ ಬ್ರೇಕ್ ಮಾಡೋಕ್ಕಾಗಲ್ಲ. ಕಂಪ್ಲೇಂಟ್ ಕೊಡಿ, ಇಲ್ಲ ನಿಮ್ಮ ಕೊಡೋರು ಯಾರಾದರೂ ಇಲ್ಲಿಗೆ ಬಂದು ಕಂಪ್ಲೇಂಟ್ ಕೊಡಬೇಕಾಗತ್ತಾ? ಬಾಯ್. ಹಲೋ ಹಲೋ ಹಲೋ, ಬಸ್ಸು ನೋಡು ಬಸ್ಸು, ಪೊಲೀಸ್ನವರು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ನಾನು ಹೇಗೆ ಹೋಗೋಕ್ಕಾಗುತ್ತೆ? ನನ್ಗನ್ಸತ್ತೆ ಶ್ರೀನಿಧಿ ಪೊಲೀಸ್ನವ್ರಿಗೂ ಲಂಚ ತಿನ್ಸ್ಬಿಟ್ಟಿದ್ದಾರೆ ಅಂತ ಇರ್ಬೋದು. ಬಸ್ಸು, ಒಂದು ಕೆಲಸ ಮಾಡಿ, ನೀವೇ ನನ್ನ ಪರವಾಗಿ ಹೋಗಿ ಕಂಪ್ಲೇಂಟ್ ಕೊಡಿ. ನಾನಾ? ಪ್ಲೀಸ್ ಬಸ್ಸು. ಆಯ್ತು, ಅದಕ್ಕೇನು, ಈಗಲೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಫೋನ್ ಕೊಡು. ಜಾನ್ವಿ, ಏನಾಯ್ತು ಬಸ್ಸು? ನಾನೇನಾದ್ರೂ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ನನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಅನ್ನೋನ್ ನಂಬರಿಂದ ಮೆಸೇಜ್ ಬಂದಿದೆ ನೋಡು. ನಾನು ಈಗಷ್ಟೇ ನಿಮ್ಗೆ ಹೇಳಿದ ವಿಷಯ ಆಗಲೇ ಶ್ರೀನಿಧಿ ಅವ್ರಿಗೆ ಹೇಗೆ ಗೊತ್ತಾಯ್ತು? ನನ್ನ ಗ್ರಾಚಾರನೇ ಸರಿ ಇಲ್ಲ. ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂದರೆ ಆಗ್ತಾನೇ ಇಲ್ಲ. ಟೆನ್ಷನ್ ಮಾಡ್ಕೋಬೇಡ ಜಾನ್ವಿ, ಯಾವ್ದಾದ್ರು ದಾರಿ ಸಿಗುತ್ತೆ. ಎಲ್ಲ ದಾರಿನೂ ಆ ಶ್ರೀನಿಧಿ ಅವ್ರು ಮುಚ್ಚಿಬಿಟ್ಟಿದ್ದಾರೆ ಬಸ್ಸು. ಜಾನ್ವಿ, ಈ ಹೋಟೆಲ್ನಲ್ಲಿ ಅನ್ನಪೂರ್ಣೇಶ್ವರಿ ಅಂತ ಒಬ್ರು ಸ್ವಾಮಿನಿ ಬಂದಿದ್ದಾರೆ. ಅವ್ರ ಹತ್ರ ಹೋಗಿ ನಿನ್ನ ಕಷ್ಟ ಹೇಳ್ಕೊಂಡ್ರೆ ಯಾವ್ದಾದ್ರು ದಾರಿ ಕಾಣಿಸ್ಬೋದು. ಹೌದಾ? ಬನ್ನಿ, ಹಾಗಾದ್ರೆ ಹೋಗೋಣ. ಸರಿ. ಒಂದ ಕೇಳಿ. ಏನ್ರಿ ಹೊಸದವ್ರೆ, ನೀವೇನ್ರಿ ಇಲ್ಲಿ? ನಾನು ಇವ್ರ ಅಕ್ಕನ ನೋಡಕ್ ಬಂದಿರೋದು, ನನ್ನನ್ನೆಲ್ಲ. ನೀವಿಲ್ಲಿಗೆ ಯಾಕ್ರಿ ಬಂದಿರೋದು? ನಿಮ್ಮ ಅಕ್ಕನ ಹತ್ರ ಮಾತಾಡೋಕ್ಕೆ ತಾನೆ? ಅವ್ರ ಜೊತೆ ಮಾತಾಡಿಸ್ಕೊಂಡು ಸೀದಾ ಮನೆಗೆ ಹೋಗಿ. ಅದು ಬಿಟ್ಟು ಜಾನ್ವಿ ಹತ್ರ ಏನ್ರಿ ಮಾತು ನಿಮ್ದು? ಶ್ರೀನಿಧಿ ಅವರೇ, ನೀವು ಜಾನ್ವಿ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀರಂತೆ? ಹೌದು. ಏನಿವಾಗ? ಅದು ತಪ್ಪು. ಏನ? ತಪ್ಪು ರೀ, ಕಿಡ್ನಾಪ್ ಮಾಡ್ಕೊಂಡು ಬಂದಿರೋ ತಪ್ಪು. ಅದನ್ನ ಕಟ್ಕೊಂಡು ನಿಮ್ಗೆ ಏನ್ರಿ? ನಾನು ಜಾನ್ವಿನ ಇಷ್ಟಪಡ್ತಿದ್ದೀನಿ, ಅದಕ್ಕೆ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದು. ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್. ಕಿಡ್ನಾಪ್ ಆದ್ರೂ ಮಾಡ್ಕೊಂಬನ್ನಿ, ಮದುವೆ ಆದ್ರೂ ಮಾಡ್ಕೊಳ್ಳಿ, ಸಂಸಾರ ಆದ್ರೂ ಮಾಡಿ. ಬಸ್ಸು, ಆದರೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಏನದು? ನಿಮ್ಮ ಹೆಂಡತಿ ಸಾರಿ ಜಾನ್ವಿ ಅವ್ರಿಗೆ ಅನ್ನಪೂರ್ಣ ಮಾತೆಯವ್ರನ್ನ ಮೀಟ್ ಮಾಡಬೇಕಂತೆ. ಅವರು ತುಂಬ ಚೆನ್ನಾಗಿ ಪ್ರವಚನ ಮಾಡ್ತಾರೆ. ನೀವು ಪರ್ಮಿಷನ್ ಕೊಟ್ಟರೆ ಜಾನ್ವಿ ಅವ್ರನ್ನ ಕರ್ಕೊಂಡು ಹೋಗ್ಬೋದಾ?
ಆಗಲ್ಲ. ಪ್ಲೀಸ್ ಕಣ್ರಿ, ಒಂದು ಅರ್ಧ ಗಂಟೆ ಹೋಗಿ ಬರ್ತೀವಿ ಅಷ್ಟೇ, ಪ್ಲೀಸ್. ಓಹ್, ಪ್ರವಚನ ಅಂತ ಹೋಗೋದು, ಆಮೇಲೆ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡೋದು, ನಮಗೆ ಗೊತ್ತಿಲ್ವಾ? ಇಲ್ಲ ಇಲ್ಲ, ನಿಜವಾಗ್ಲೂ ಪ್ರಾಮಿಸ್, ನಾನು ಎಲ್ಲೂ ತಪ್ಪಿಸ್ಕೊಂಡು ಹೋಗಲ್ಲ. ಹಾಂ, ನಾನೇ ಗ್ಯಾರಂಟಿ. ಹಾಂ, ಸರಿ, ಕರ್ಕೊಂಡು ಹೋಗಿ. ಆದರೆ ಇವರೇನಾದರೂ ಎಸ್ಕೇಪ್ ಆದರೆ ನಿಮ್ಮನ್ನು ಕಿಡ್ನಾಪ್ ಮಾಡ್ತೀನಿ ಹೊಸದ ಅವರೇ. ಇಲ್ಲ ಇಲ್ಲ ಇಲ್ಲ, ನಾನು ತಪ್ಪಿಸ್ಕೊಂಡು ಹೋಗಲ್ಲ, ನಿಜ. ಸರಿ, ಹೋಗಿ ನೋಡೋಣ. ಹಾಂ, ಥ್ಯಾಂಕ್ ಯು. ಬಾ ಜಾನ್ವಿ, ಬೇಗ ಬಾ. ಅಮ್ಮ, ಮಾತೆ, ಇವಳು ನನ್ನ ಸ್ನೇಹಿತೆ ಜಾಹ್ನವಿ. ತುಂಬ ತೊಂದರೆಲಿದ್ದಾಳೆ. ನಿಮ್ಮ ಸಹಾಯ ಮಾರ್ಗದರ್ಶನ ಕೇಳ್ಕೊಂಡು ಬಂದಿದ್ದಾಳೆ. ದಯವಿಟ್ಟು ನೀವು ಇವಳಿಗೆ ಮಾರ್ಗದರ್ಶನ ನೀಡಬೇಕು.